ಈಗಲೂ ರೊಟ್ಟಿ ಹಿಂಗೆ ಸುಟ್ಟಾರೆ. ನೋಡಿ ಸ್ನೇಹಿತರೆ, ಈ ತಾಯಿ ಹೇಳಿದ ಮಾತಲ್ಲಿ 100ಕ್ಕೆ 100 ಸತ್ಯ ಅದೇ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಒಂದು 60 ವರ್ಷದಿಂದಲವರು ಅವರು ಬಿಟ್ಟರೆ ಈಗಿನ ಕಾಲದ ರೊಟ್ಟಿ ಯಾರು ಸುಡಲ್ರು. ಯಾಕಂದರೆ ಅವ್ರ ಹೃದಯನೂ ಹಂಗೆ ಇರ್ತಾರೆ, ಅವ್ರ ಮನೋಭಾವನೂ ಹಂಗೆ ಇರ್ತಾರೆ. ನೋಡಿ ಇವರಂತೆ ಕಷ್ಟಪಟ್ಟು ಇದ್ದರು ಯಾರೂ ಇಲ್ಲ. ಯಾಕಂದರೆ ಆ ಏಜಲ್ಲಿ ಅವರೆಲ್ಲ ಅಷ್ಟೇ ಅಷ್ಟೊಂದು ಕಷ್ಟದ ತಿಳುವಳಿಕೆ ಇರ್ತದೆ, ಅದಕ್ಕೋಸ್ಕರ ಅಷ್ಟೊಂದು ಅನುಭವ. ನೋಡಿ ಯಾವ ಥರ ರಾಗಿ ರೊಟ್ಟಿ ಅದನ್ನ ಯಾವ ಥರ ಸುಡ್ತಾರೆ ಅಂತ ನೋಡಿ. ಆ ಸೌದಿ ಎಷ್ಟು ಹಾಕಬೇಕು ಅದು ಸುಡಬೇಕಾರೆ ಅನ್ನೋದನ್ನ ಅವ್ರಿಗೆ ಕಣ್ಣು ಅಳತೆಲೇ ಅವ್ರಿಗೆ ಗೊತ್ತಾಗೋಯ್ತದೆ. ಆ ಥರದೊಂದು ಅನುಭವ ಇರ್ತದೆ ಅವ್ರಿಗೆ. ಅದಕ್ಕೋಸ್ಕರನೇ ರೊಟ್ಟಿ ಯಾವ ಥರ ಸುಡ್ತಾರೆ ಅನ್ನೋದನ್ನು ನಾನು ತೋರಿಸ್ಬೇಕು. ಯಾಕಂದರೆ ಈಗಿನ ಕಾಲದವರು ರೊಟ್ಟಿ ಸುಡು ಅಂದರೆ ಅದೇನೋ ಗಣೇಶನ ಮಾಡೋ ಅಂದ್ರೆ ಅವ್ರ ಅಪ್ಪನ ಮಾಡೋ ಅಂತಾರೆ ಹಂಗೆ ಮಾಡಿಬಿಟ್ಬಿಟ್ಟು ತಟ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರು ಏನು ಈಸಿಯಾಗಿ ರೊಟ್ಟಿನ ಏನು ಸುಲಭವಾಗಿ ಸುಡ್ತಾರೆ ಅನ್ನೋದ ಹಂಗೆ ನೀವು ಕಣ್ಣಾಳ್ತಲೇ ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಹಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ನೋಡ್ಕೊಳ್ಳಿ ಹಂಗೇ ನೋಡಿ. ಯಾಕೆ ನನಗೆ ಅಕಸ್ಮಾತ್ ಸಿಕ್ಕದಂಥ ವಿಡಿಯೋ ಇದು, ನಮ್ಮ ಜನಗಳಿಗೆ ತಿಳಿಸ್ಬೇಕು. ಇಂಥ ವಿಡಿಯೋಗಳೆಲ್ಲ ಕಳೆದೋಯ್ತವೆ. ಇವ್ರು ಹೋದ್ಮೇಲೆ ರೊಟ್ಟಿ ಅನ್ನೋದು ಈ ಥರ ಸುಡ್ತಾಯಿದ್ರಿ ಅಂತ ನಾವು ತಿಳ್ಕೊಬೇಕಾಗಿದೆ. ಬೇರೆಯವ್ರಿಗೂ ನಾವು ತಿಳಿಸ್ಬೇಕಾಯ್ತು ಈ ಥರ ಸುಡ್ತಾಯಿದ್ರು ರಾಗಿ ರೊಟ್ಟಿನ ನಾವು ಅಂತ. ನೋಡಿ ಯಾವ ಥರ ಒಲೆ ಮುಂದೆ ಕುಂತ್ಕೊಳ್ಳಿಕ್ಕೇನೆ ಈಗ ಹೆಂಗೋ ಅಯ್ಯೋ ಅಪ್ಪ ಅಂತಾರೆ. ನಿಮ್ಗೆ ಗೊತ್ತಿರ್ಬೋದು, ಈಗ ನಡುವೆ ಸಿಲಿಂಡ್ರುಗಳು ಇಲ್ದಿದ್ದಾಗ ಏನು ಜನ ದಂಗೆ ಎದ್ಬಿಟ್ಟು ಸಿಲಿಂಡ್ರದೇ ಒಂದು ದೊಡ್ಡ ವಿಡಿಯೋ ಮಾಡಿಬಿಡ್ತಾರೆ. ನೋಡಿ ಅನುಭವ ಹೆಂಗೆ ಆಯ್ತಂತ ಬೆಂಕಿಲಿ. ಅದು ಅಲ್ಲದೆ ಈ ಥರ ಎರಡು ಕುರಂಬಳಿ ಹಾಕ್ಕೊಂಡು ಮಾಡ್ತಾವ್ರೆ ರೊಟ್ಟಿ ಸುಡ್ತಾವ್ರೆ. ಲೆಕ್ಕ ಹಾಕೊಳ್ಳಿ ಎಷ್ಟು ಆರೋಗ್ಯಕ್ಕೆ ಚೆನ್ನಾಗಿರ್ತದೆ, ಎಲ್ತ್ ಚೆನ್ನಾಗಿರ್ತದ್ದು. ಈ ಥರ ಮಾಡ್ಕೊಂಡಿರ್ತೀವಿ ಹುಳ್ಳಿಕಾಳು ಜುಮ್ಕ ರೊಟ್ಟಿ ಮಾಡಿಕೊಂಡು ತಿಂದರೆ ಎಷ್ಟು ಸುಖವಾಗಿರ್ತದೆ ಇದು. ನೋಡಿ ಎಷ್ಟು ಈಸಿಯಾಗೆ ನೋಡಿದ್ರೆ ಅಲ್ಲಿ ಆ ರೊಟ್ಟಿ ಹೊತ್ತಿ ಕಡ್ಡಿ ಅಂತೀವಿ ನಮ್ಮ ಕಡೆಗೆ ಅದ ಹಾಕ್ಕೊಂಡು ನೋಡಿ ಯಾವ ಥರ ಎತ್ತವ್ರೆ. ಯಾರು ನೋಡ ಕಿತ್ತೋಗ್ಬಿಟ್ಟೆ ಅನ್ಬೇಕು. ನೋಡಿ ಅದಕ್ಕೆ ಎಷ್ಟು ಉರಿ ಕೊಡಬೇಕು ಅಷ್ಟೇ ಉರಿ ಕೊಟ್ಟಿರೋದವರು. ಬೆಂಕಿ ಮುಂದೆ ನಿಂತ್ಕೊಳ್ಳಿಕ್ಕೆ ಅಯ್ಯೋ ಅಪ್ಪ ಅಂತಾರೆ, ಗ್ಯಾಸ್ ಮುಂದೆ ನಿಂತ್ಕೊಳ್ಳೋಕೆ ಅಯ್ಯೋ ಯಾರು ಮಾಡಾರಪ್ಪ. ಈಗಿನ ಕಾಲದಲ್ಲಿ ನೀವು ಹೇಳಿರ್ಬೋದು ಕುಂತಿದ್ದು ಎದ್ದೊಳೋದಕ್ಕೆ ಕಷ್ಟ ಅವ್ರಿಗೆ, ಮನಗೋದೇ ಒಂದು ದೊಡ್ಡ ಕಷ್ಟ ಇರ್ತದೆ ದೊಡ್ಡ ಜನಗಳಿಗೆ. ಈ ಥರ ರೊಟ್ಟಿ ಮಾಡು ಅಂದರೆ ಇನ್ನೆಲ್ಲಿ ಮಾಡೋರು, ಅಯ್ಯೋ ತರಿಸ್ಕೊಂಡು ತಿನ್ಬೇಡಪ್ಪ ದೋಸೆನ ಗೀಸೆನು ಅಂತಾರೆ. ಅಂತಾರೆ ನೋಡಿ ಅದು ಎಷ್ಟು ಅದ ಬೇಕು ಅಷ್ಟೇ ನೀರು ಹಾಕಿ ಮೇಲ್ಗಡೆ ಅವ್ರು ಹೆಂಗೆ ರೆಡಿ ಮಾಡ್ತಾವ್ರೆ ರೊಟ್ಟಿ ನೋಡಿದ್ರೆ ಅಲ್ಲಿ ಎಷ್ಟು ಈಸಿಯಾಗಿ ದಬಾಕ್ಬಿಟ್ರು ಅಂತ. ನೋಡು ಎಂಥ ತಾಯಿ ಗೊತ್ತಾ ಇವರು. ಇಂಥ ವಯಸ್ಸು ಅಂದ್ರೆ ಎಲ್ಲರಿಗೂ ಹೇಳ್ತೀನಿ ನಾನು, ಇಂಥವ್ರೆಲ್ಲ ಅಷ್ಟೇ ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟು ಹೃದಯನೂ ಅಷ್ಟೇ ಚೆನ್ನಾಗಿರ್ತಂತ ಪದೇ ನಾನು 100 ಸತಿ ಹೇಳಿದ್ರು ಸಾಲದು ಅಂತ ನಾನು ತಿಳಿಸ್ತೀನಿ. ನಾನು ರೊಟ್ಟಿಯಷ್ಟು ಆರೋಗ್ಯಕ್ಕೆ ಆಹಾರ ಯಾವುದೂ ಇಲ್ಲ ಅಂತ ತಿಳಿಸ್ತೀನಿ. ಯಾಕೆಂದರೆ ಬೆಂಕಿಲಿ ಚೆನ್ನಾಗಿ ಬೆಂದಿರ್ತದೆ, ಹದವಾಗಿ ಬೇಯಿಸಿರ್ತಾರೆ. ಯಾವುದೇ ಒಂದು ಕೆಮಿಕಲ್ ಇರಲ್ತು ಏನು ಇರಲ್ತು. ಅದ್ರ ದೇಶದಿಂದನೇ ಬಹಳ ಒಳ್ಳೆಯದು. ಇನ್ನೊಂದು ಈಗಿನ ಕಾಲ ಶುಗರ್ ಅಂತ ಬರ್ತಾರಲ್ಲ, ಶುಗರ್ನವ್ರಿಗಂತೂ ರೊಟ್ಟಿ 7 ಮಾಡಿಸ್ದಂಗೆ ಇರ್ತದೆ ರೊಟ್ಟಿ ತಿಂದರೆ. ಮನುಷ್ಯರು ಅಷ್ಟೇ ಗಟ್ಟಿಯಾಗಿರ್ತಾನೆ ರೊಟ್ಟಿ ತಿಂದರೆ. ಅಂತ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ರೊಟ್ಟಿನ ಬುತ್ತಿ ಕಟ್ಕೊಂಡು ಹೋಗೋರಂತೆ. ಅದಕ್ಕೋಸ್ಕರ ರೊಟ್ಟಿ ಭಾಳ ಚೆನ್ನಾಗಿರ್ತದೆ ಅಂತ ತಿಳಿಸ್ತೀನಿ ನಾನು.